ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ತೋಟದ ಹತ್ರ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ನಮ್ಮ ರಿಲೇಷನವ್ರೊಬ್ರದ್ದು ಗೃಹ ಪ್ರವೇಶ ಇತ್ತು. ನಾವು ಬೇಗ ಎದ್ದು ಪೂಜೆ ಮುಗಿಸ್ಕೊಂಡು ಹೋಗ್ತಿದ್ದಂಗೆ ನಾವು ಮಾಡೋ ಕೆಲಸ ಏನು ಅಂದರೆ ಮನೆ ನೋಡೋದು. ಇವರು ಗೃಹ ಪ್ರವೇಶಕ್ಕೆ ದೇವ್ರನ್ನೆಲ್ಲ ಕರೆಸಿದ್ರು. ಹೋಗಿ ದೇವ್ರ ಹತ್ರ ಎಲ್ಲರಿಗೂ ಒಳ್ಳೇದು ಮಾಡು, ಜೊತೆಗೆ ನಂಗೆ ಜಾಸ್ತಿ ಒಳ್ಳೇದು ಮಾಡು ಅಂತ ಕೇಳಿಕೊಂಡು ಮನೆ ನೋಡ್ಬೇಕಾದ್ರೆ ನನಗೆ ಅನಿಸಿದ್ದೇನೆಂದರೆ, ಎಲ್ಲರ ಜೀವನದಲ್ಲೂ ಒಂದು ಡ್ರೀಮ್ ಇದ್ದೇ ಇರುತ್ತೆ. ನಾವು ಈ ಥರ ಮನೆ ಮಾಡ್ಬೇಕು, ಆ ಥರ ಮನೆ ಮಾಡಬೇಕಂತ. ಅವ್ರ ಡ್ರೀಮ್ನ ಫುಲ್ಫಿಲ್ ಮಾಡಬೇಕಂದ್ರೆ ಕಷ್ಟಪಡಬೇಕಾಗುತ್ತೆ. ಇವ್ರ ಮನೆ ಮಾತ್ರ ಚೆನ್ನಾಗಿತ್ತು. ನೋಡ್ಕೊಂಡು ಮಸ್ತಾಗಿ ಹೋಗಿ ಊಟ ಮಾಡ್ದು. ನಾವು ಏನು ಬಿಟ್ಟರು ಐಸ್ ಕ್ರೀಮ್ ಆ್ಯಂಡ್ ಬೀಡ ತಿನ್ನೋದು ಮಾತ್ರ ಬಿಡಲ್ಲ, ತಿಂದ್ಕೊಂಡು ಅಲ್ಲಿಂದ ಹೊರಟು. ಹಾಗೆ ಬರಬೇಕಾದ್ರೆ ನಮ್ಮ ಅತ್ತೆಯವ್ರ ಮನೆ ಹತ್ರ ಹೋದೋ, ಬಟ್ ಅಲ್ಲೂ ಏನೋ ಫಂಕ್ಷನ್ ಇತ್ತು. ದೇವ್ರಿಗೆ ಕೈ ಮುಕ್ಕೊಂಡು ಮನೆಗೆ ಬಂದು. ಇವತ್ತು ಆಕಾಶ ನೋಡಿದ್ರೆ ಯಾಕೋ ಫುಲ್ಲು ರೆಡ್ಡಾಗಿ ಕಾಣಿಸ್ತಿತ್ತು. ಅದು ಯಾಕಂದರೆ ಸೂರ್ಯ ಮುಳುಗ್ತಿತ್ತು, ಅದಕ್ಕೆ ಆ ಥರ ಕಾಣಿಸ್ತಿತ್ತು. ಗುಡ್ ನೈಟ್ ಫ್ರೆಂಡ್ಸ್.